ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ನಾನಿವತ್ತು ಡೈಲಿ ಲಾಗ್ ಟೈಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ನಾನು ಈಸಿಯಾಗಿ ಚಪ್ಪರದವರೆಕಾಯಿ ಪಲ್ಯ ಮಾಡ್ಕೋತಾ ಇದ್ದೀನಿ. ಅದನ್ನು ಫಸ್ಟು ನಾನು ಸ್ವಲ್ಪ ಸಾಸಿವೆ ಹಾಕಿ ಮೆಣಸಿನ್ಕಾಯಿ ಒಂದೇ ಒಂದು ಸುಮ್ಮನೆ ಟೇಸ್ಟ್ಗೋಸ್ಕರ ಹಾಕಿದ್ದೀನಿ. ಅದಾದಮೇಲೆ ಒಂದು ದಪ್ಪದಾಗಿರೋ ಈರುಳ್ಳಿ ಹಚ್ಚಾಕಿ, ಒಂದು ಟೊಮೊಟೊ ಹಣ್ಣು ಕೂಡ ಹಚ್ಚಾಕಿ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಮತ್ತು ಈಗ ಚಪ್ಪರದವರೆಕಾಯಿನ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥದ್ದು ಹಾಕಿ ಅದನ್ನು ಹಾಗೆ ಒಂದೆರಡು ಸೆಕೆಂಡ್ ಬಾಡಿಸಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಮೆಣಸಿನ್ಕಾಯಿ ನಾನು ಒಂದು ಹಾಕಿರೋದ್ರಿಂದ ಇಲ್ಲಿ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹಾಗೆ ಒಂದೆರಡು ಸೆಕೆಂಡ್ ರೋಸ್ಟ್ ಮಾಡ್ಕೊಳ್ಳಿ. ಚಪ್ಪರದವರೆಕಾಯ್ದು ಹಸಿ ವಾಸನೆ ಇರುತ್ತಲ್ಲ, ಅದು ಹಾಗೆ ವಾಸನೆ ಹೋದಂಗೆ ಅನಿಸುತ್ತೆ. ಮತ್ತು ಖಾರದ ಪುಡಿ ಮತ್ತು ಹಾಕಿರ್ತೀವಲ್ಲ, ಅದು ಹಾಗೆ ಎಣ್ಣೆಲಿ ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ಅಂಥೇಳಿ ನೀರು ಹಾಕೋಕ್ಕಿಂತ ಮುಂಚೆ ಹುರ್ಕೊಳ್ಳಿ. ಒಂದೊಂದು ಎಣ್ಣೆಲಿ ಹುರಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ನೀರು ಬೇಕು ಅಂದರೆ ನಾನು ನೀರು ಹಾಕೋತಾ ಇದ್ದೀನಿ. ನೀರಿನಂಶ ಅಷ್ಟು ಬಂದಿರಲ್ಲ, ಹಾಗಾಗಿ ನೀರು ಹಾಕೋತಾ ಇದ್ದೀನಿ. ಇವಾಗ ನೋಡಿ ಗ್ರೇವಿ ರೆಡಿಯಾಗೋ ಹತ್ತತ್ರ ಇದೆ, ರೆಡಿ ಆಗ್ತಾ ಇದೆ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬೇಯಿಕಿಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಅಲ್ಲ ಆಗಿದೆ ಪಲ್ಯ, ಚಪ್ಪರದವರೆಕಾಯಿ ಪಲ್ಯ. ಅದ್ರ ಜೊತೆಗೆ ನನಗೆ ಯಾರೋ ಪಕ್ಕದ ಮನೆಯವರು, ನಮ್ಮ ಪಕ್ಕದವರು ಗಿಣ್ಣು ಹಾಲು ಕೊಟ್ಟಿದ್ದರು. ನಾನು ಹೀಗೆ ಮಾಡೋದು ಅಂತ ಹಾಕಿಲ್ಲ, ಯಾಕಂದರೆ ನಾನು ಮೊದಲೇ ವಿಡಿಯೋದ ಮಾಡಿದ್ದೆ, ಹಾಗಾಗಿ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗಿಣ್ಣಂದರೆ ಎಲ್ಲರಿಗೂ ಇಷ್ಟ, ಅಪರೂಪದ್ದು. ಹಳ್ಳಿಗಳಲ್ಲಿ ಸ್ವಲ್ಪ ಸಾಮಾನ್ಯ ಸಿಕ್ಬಿಡುತ್ತೆ, ಸಿಟೀಲಿ ಸಾಮಾನ್ಯ ಸಿಗೋದು ಕಷ್ಟ. ಸಿಟಿಯವರು ದುಡ್ಡು ಕೊಟ್ಟು ಹಾಲನ್ನ ತೊಗೊಂಡು ತಿಂತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸಿಗುತ್ತೆ ಅದೂ ಕೂಡ ಅನ್ನೋದು ಗೊತ್ತಾಯಿತು. ಗಿಣ್ಣು ಎಷ್ಟು ಚೆನ್ನಾಗಿ ಬಂದಿತ್ತು. ಅದು ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಾನು ರೊಟ್ಟಿ ಮತ್ತು ಚಪ್ಪರದವರೆಕಾಯಿ ಪಲ್ಯ ಆಗಿತ್ತಲ್ಲ, ಅದ್ರ ಜೊತೆನೇ ಎರಡು ತಿನ್ನೋಣ ಅಂತೇಳಿ ನಾನು ಒಂದು ಪ್ಲೇಟಿಗೆ ಹಾಕಿದ್ದೀನಿ. ಇಲ್ಲಿ ನನ್ನ ಮಗಳಿಗೆ ಮಲ್ಟಿಗ್ರೇನ್ ರೊಟ್ಟಿ ಇಷ್ಟ ಆಗೋಲ್ಲ, ಹಾಗಾಗಿ ಬರೀ ಅಕ್ಕಿ ರೊಟ್ಟಿ ಜೊತೆ ಹಾಕಿ ತೋರಿಸಿರೋದನ್ನು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ. ಅವಳು ಮಲ್ಟಿಗ್ರೇನ್ ಸ್ವಲ್ಪ ಅದು ಏನಂತ ಗೊತ್ತಿಲ್ಲ, ಅಷ್ಟೊಂದು ಇಷ್ಟಪಡಲ್ಲ. ಈ ರೊಟ್ಟಿ ಆದರೆ ಇಷ್ಟಪಡ್ತಾಳೆ, ಹಾಗಾಗಿ ಅವಳಿಗೆ ಆ ರೀತಿ ರೊಟ್ಟಿ ಹಾಕಿದ್ದು ಆಯಿತು. ನಮಗೆ ಮಾತ್ರ ಮಲ್ಟಿಗ್ರೇನ್ ರೊಟ್ಟಿನೇ ನಾನು ಹಾಕ್ಕೊಂಡಿದ್ದು. ಇದು ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನು ಕೂಡ ಪಲ್ಯ ಮತ್ತು ಗಿಣ್ಣು ಜೊತೆಯಲ್ಲಿ ತಿಂದ್ವಿ. ನೋಡಿದ್ದು ಮಲ್ಟಿಗ್ರೇನ್ ರೊಟ್ಟಿ ಅದೇನು ಡಿಫ್ರೆನ್ಸ್ ಅಷ್ಟೇನಿಲ್ಲ, ಸ್ವಲ್ಪ ಕಲರ್ ಡಿಫ್ರೆನ್ಸ್ ಅಷ್ಟೇ. ಗಿಣ್ಣು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿತ್ತು, ತುಂಬಾ ಇಷ್ಟ ಆಯಿತು. ತಿಂಡಿ ಬ್ರೇಕ್ಫಾಸ್ಟ್ ಮುಗಿಸಿ ನೆಕ್ಸ್ಟ್ ನಾನು ಸುಮ್ಮನೆ ತೋಟದ ಹತ್ರ ಹೋದಾಗ ಒಂದೆರಡು ಮೆಣಸಿನ ಗಿಡಗಳಲ್ಲಿ ಮೆಣಸು ಬಿಟ್ಟಿತ್ತು. ನೋಡಿಬಿಟ್ಟು ಅದನ್ನು ಸ್ವಲ್ಪ ಕಿತ್ಕೊಳ್ಳೋಣ ಅಂಥೇಳಿ ಕಿತ್ಕೊಂಡೆ. ಬಲ್ತಿರೋ ಥರನೇ ಇತ್ತು, ಸ್ವಲ್ಪ ತುಂಬ ಗ್ರೀನ್ ಟೈಪ್ ಇತ್ತು. ಇನ್ನು ಬಿಟ್ಟರೆ ಏನು ಸುಮ್ಮನೆ ಹಾಳಾಗುತ್ತಲ್ಲ, ನೋಡೋಣ ಒಣಗಿಸೋಣ ಅಂಥೇಳಿ ಅದನ್ನು ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಕಿತ್ಕೊಂಡು ಬಂದೆ. ಒಂದೆರಡು ಗಿಡದಲ್ಲಿ ಒಂದು ಸ್ವಲ್ಪ ಬಿಟ್ಟಿತ್ತಷ್ಟೆ. ಈಗ ನಾನು ವಿಡಿಯೋ ಮಾಡಿದ್ದೀನಲ್ಲ, ಆ ಗಿಡದಲ್ಲೇ ಒಂದು 6-7 ಏನಂತಾರೆ ಗೊನೆ ಅಂತಾರ ಏನೋ ಅದು ಇತ್ತು. ನೋಡಿ ಈ ರೀತಿ ಕಿತ್ಕೊಂಡು ಬಂದು ಒಂದು ವಾರ ಅಷ್ಟೇ, ನಾನು ಹೆಚ್ಚೇನು ಒಣಗಿಸ್ಲಿಲ್ಲ, ಒಂದು ವಾರ ಇಟ್ಟಿದ್ದೆ ಬಿಸಿಲಲ್ಲಿ. ಎಷ್ಟು ನೀಟಾಗಿ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಈ ನೋಡಿ ಈ ಥರ ಒಣಗಿಸಿಟ್ಕೊಂಡೆ. ಅದನ್ನು ಇವಾಗ ನಾನು ಈ ಥರ ಉಂಡೆ ಕಡ್ಡಿನ ಸಪ್ರೇಟ್ ಮಾಡಿ ಇಷ್ಟು ಒಂದು ಬೌಲಷ್ಟು ಸಿಕ್ತು. ನಾನು ಅದು ಸ್ವಲ್ಪ ಅಷ್ಟು ಶೇಪೆಲ್ಲ ಇಲ್ವಲ್ಲ, ಏನು ಒಂಥರ ಅಷ್ಟು ಅಂತ ಅಂದ್ಕೊಂಡೆ, ಸ್ಟ್ರಾಂಗ್ ಇರಲ್ವೇನೋ ಅಂತ. ನಾನೊಂದನ್ನು ಸುಮ್ಮನೆ ಬಾಯಲ್ಲಿ ಕಚ್ಚಿ ನೋಡಿದ್ದಕ್ಕೆ ಎಷ್ಟು ಖಾರ ಅನ್ನಿಸ್ತಾಯಿತ್ತು ಅಂದರೆ ತುಂಬಾ ಖಾರ ಅನ್ನಿಸ್ತಾಯಿತ್ತು. ಹಾಗೆ ಇದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ಅದಾದ ನಂತರ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸಿ, ನಾನು ಅಡುಗೆದೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಊಟ ಮುಗಿಸಿದ್ವಿ. ಅದಾದಮೇಲೆ ನನ್ನ ಮಗಳು ನಾಯಿನ ಆಚೆ ಕಡೆ ಬಿಡ್ತೀನಿ ಕಣಮ್ಮ ಅಂತೇಳಿ ಆಚೆ ಕಡೆ ಬಿಟ್ಟಳು. ಅದು ಅವಳು ಹೋದ ತಕ್ಷಣವೇ ಬಿಟ್ಟರೆ ಸಾಕು ಅನ್ನೋ ಥರ ಇರ್ತವೆ. ಹಾಗೆ ಅದನ್ನೆಲ್ಲ ಬಿಚ್ಚಿ ಸ್ವಲ್ಪ ತೋಟದೊಳಗೆ ವಾಕ್ ಮಾಡ್ಕೊಂಡು ಬರೋಣ ಬಮ್ಮ ಅಂಥೇಳಿ ಅಂದ್ಲು. ಸರಿ ಆಯಿತು ಹೋಗೋಣ ಅಂಥೇಳಿ ಇಬ್ಬರು ಹೋದ್ವಿ. ನಾಯಿ ಒಂದು ಮಾತ್ರ ನಾನು ಚೈನಲ್ಲಿ ಹಾಕಿರೋದು, ಅದು ಸ್ವಲ್ಪ ಓಡ್ಬಿಡೋದೆಲ್ಲ ಮಾಡುತ್ತೆ, ಹಾಗಾಗಿ ಅದನ್ನು ಮಾತ್ರ ಕೈಲಿ ಹಿಡ್ಕೊಂಡಿದ್ಲು. ಇನ್ನು ಮಿಕ್ಕಿದ್ದು ಮಾತ್ರ ಹಿಂದೆನೇ ಹೋಗ್ತಾಯಿದ್ವು. ಅದನ್ನು ಹಾಗೆ ಸ್ವಲ್ಪ ನಾನು ವಿಡಿಯೋ ಮಾಡಿದೆ. ಒಂದು ಹೋದ ತಕ್ಷಣ ಎಲ್ಲ ಓಡ್ತಾ ಇದ್ವು ಅಂಥೇಳಿ. ಈ ದೊಡ್ಡ ನಾಯಿ ಚಿಕ್ಕ ನಾಯಿ ಜೊತೆ ಹೆಂಗೆ ಆಟಾಡ್ತಾಯಿತ್ತು ನೋಡಿ, ಒಳ್ಳೆ ತಮಾಷೆ ಮಾಡಿಕೊಂಡು ಕಚ್ಚೋ ಥರ ಆಡಿಕೊಂಡು ಇದು ಮಾಡ್ತಾಯಿತ್ತು. ಹಾಗೆ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ಇವಳು ತೋಟದಲ್ಲಿ ಸ್ವಲ್ಪ ಕಡೆನೂ ಒಂಥರ ಚೆನ್ನಾಗಿದೆ ಸೀನರೀಸ್ ಎಲ್ಲ.
ಒಂಥರ ವಿಡಿಯೋಗೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಬಮ್ಮ ಈಚೆ ಹೋಗೋಣ ಸ್ವಲ್ಪ ಮುಂದೆ ಅಂತೇಳಿ ಅಂದ್ಲು. ಸರಿ ಆಯಿತು ಅಂತ ಹೋದ್ವಿ. ಅದನ್ನು ಹಾಗೆ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಈ ಪ್ಲೇಸಲ್ಲೆಲ್ಲ ಫುಲ್ ನವಿಲುಗಳಿರುತ್ತೆ. ಆದರೆ ನಾವು ವಿಡಿಯೋ ಮಾಡೋಕ್ಕೆ ಆಗೋಲ್ಲ, ಅಷ್ಟು ಬೇಗ ಸೌಂಡಾಗಲಿ ಏನಾದರೂ ಕೇಳಿಸಿದ್ರೆ ಸಾಕು ಹೋಗ್ಬಿಡ್ತೇವೆ. ಅಲ್ಲಿ ಒಂಥರ ಫ್ರೀಯಾಗೆಲ್ಲ ಗ್ರೌಂಡ್ ಟೈಪ್ ಇರೋದ್ರಿಂದ ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನವಿಲುಗಳು. ವಿಡಿಯೋಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆದರೆ ಅವುಗಳು ಒಂದು ಕ್ಷಣವೂ ಇರೋಲ್ಲ. ತಕ್ಷಣ ಒಂದು ವಾಯ್ಸ್ ಅಥವಾ ಏನಾದರೂ ಕೇಳಿಬಿಟ್ರೆ ಸಾಕು, ನಾವು ನಮ್ಮ ನೋಡಿದ್ರೆ ಸಾಕು ಅವುಗಳು ಹೋಗ್ಬಿಡ್ತವೆ. ಹಾಗೆ ಆಯಿತು. ಒಂದು ನವಿಲು ಕೂಡ ಅಲ್ಲಿ ವಿಡಿಯೋಕ್ಕೆ ಸಿಗಲಿಲ್ಲ. ನಾನು ಅದನ್ನು ನಾಯಿ ಜೊತೆ ಆಟಾಡ್ತಾ ಇದ್ಲಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂಥೇಳಿ ನಾನು ವಿಡಿಯೋ ಮಾಡಿಕೊಂಡೆ. ಅವಳು ತುಂಬ ಚೆನ್ನಾಗಿ ಆಟಾಡಿದ್ಲು. ನಾಯಿಗಳು ಕೂಡ ಓಡಾಡಿಕೊಂಡು ಎಷ್ಟು ಕ್ಯೂಟಾಗಿ ಇದು ಮಾಡ್ತಾಯಿದ್ವು. ದೊಡ್ಡ ನಾಯಿ ಮತ್ತು ಚಿಕ್ಕ ನಾಯಿ ಎರಡು ಒಂಥರ ಏನೋ ಮುದ್ದೆ ಫೈಟ್ ಮಾಡೋ ಥರ ಆಡ್ತಾಯಿದ್ವು. ಆದರೆ ಅದು ತಮಾಷೆಗೆ ಆಡ್ತಾ ಇರೋದು ಅನ್ನಿಸ್ತಾ ಇತ್ತು. ಒಂಥರ ಖುಷಿಯಾಗಿ ಆಟ ಆಡ್ತಾಯಿದ್ವು. ಅದನ್ನು ಹಾಗೆ ನಾನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ಈ ಗ್ರೌಂಡ್ ಟೈಪ್ ಇದೆಯಲ್ಲ, ಅದೆಲ್ಲ ಮಳೆಗಾಲದಲ್ಲಂತ ಫುಲ್ ನೀರು ತುಂಬಿರುತ್ತೆ. ಅದನ್ನು ಕೂಡ ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ, ನೀರಿದ್ದಾಗ ಹಕ್ಕಿಗಳು ಒಂದೊಂದು ಕೂತಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಆ ಪ್ಲೇಸ್ ಅಂತೂ. ನೀರಿಲ್ದಿದ್ದಾಗ ಈ ಥರ ಗ್ರೌಂಡು ಫ್ರೀಯಾಗಿರುತ್ತೆ. ಆಟ ಆಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ. ಮನೆಗೆ ಬಂದಮೇಲೆ ನನ್ನ ಮಗಳು, ಅಮ್ಮ ಡ್ಯಾಂಡ್ರಫ್ ತುಂಬ ಅನ್ನಿಸ್ತಾ ಇದೆ, ಏನಾದರೂ ಒಂದು ಹೇರ್ ಪ್ಯಾಕ್ ಮಾಡಿಕೊಡಮ್ಮ ಅಂತ ಹೇಳಿದ್ಲು. ಆಗ ನಾನು ಮನೇಲೇ ಇದ್ದಂಥ ಸ್ವಲ್ಪ ಸಾಮಗ್ರಿಗಳನ್ನ ಯೂಸ್ ಮಾಡಿ ಒಂದು ಹೇರ್ಗೆ ಹಾಕ್ಕೊಳ್ಳೋಕ್ಕೆ ಒಂದು ಇದು ಮಾಡಿದೆ ಪೇಸ್ಟ್ನ. ನಾನು ಹೆಚ್ಚೇನು ಇದು ಮಾಡಿಲ್ಲ, ಸ್ವಲ್ಪ ನೆಲ್ಲಿಕಾಯಿ ಪೌಡ್ರು ಮಾಡಿದ್ದಿತ್ತು ಅದೊಂದು ಸ್ವಲ್ಪ ಹಾಕ್ಕೊಂಡೆ. ಮತ್ತು ಕರಿಬೇವಿನ ಸೊಪ್ಪು ನಾನು ಸ್ವಲ್ಪ ಒಣಗಾಕಿಟ್ಟಿದ್ದೆ, ಅದು ಸ್ವಲ್ಪ ಇತ್ತು, ಅದನ್ನು ಹಾಗೆ ಹಾಕಿ, ಮತ್ತು ಇದು ಮರದಲ್ಲೇ ಸಿಕ್ತು ಬೇವಿನ ಸೊಪ್ಪು, ಅದು ಸ್ವಲ್ಪ ತೊಗೊಂಡು ಬಂದು ಸ್ವಲ್ಪ ಅರ್ಧಂಬರ್ಧ ಒಣಗಿರೋಂಥ ದಾಸವಾಳ ಹೂವು ಕೂಡ ಇತ್ತು, ಅದನ್ನೆಲ್ಲ ಹಾಕಿ ನಾನು ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಅದಕ್ಕೆ ಮೊಸರು ಹಾಕ್ಕೊಂಡು, ನೀರು ಹಾಕ್ಕೊಳ್ಳೋಕ್ಕೇನು ಹೋಗಲಿಲ್ಲ, ಮೊಸರು ಮತ್ತು ನಿಂಬೆ ರಸನ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡೆ. ಸ್ವಲ್ಪ ರುಬ್ಬಕ್ಕಾಗಲಿಲ್ಲ ಅಂತ ಅಂದಾಗ ಸ್ವಲ್ಪ ನೀರು ಹಾಕ್ಕೊಂಡ್ರು ನಡೆಯುತ್ತೆ, ಏನಾಗಲ್ಲ. ಹಾಗೆ ಅದನ್ನು ಸಣ್ಣಾಗಿ ಪೇಸ್ಟ್ ಮಾಡಿಕೊಂಡೆ. ಕಲರ್ ಸ್ವಲ್ಪ ಚೇಂಜ್ ಅನ್ನಿಸ್ತಿತ್ತು ನೋಡಿ. ಪೇಸ್ಟ್ ರೆಡಿಯಾಗಿದೆ. ಕಲರ್ ಏನಕ್ಕಂತಂದರೆ ದಾಸವಾಳ ಹೂವು ಕಲರ್ ಬಂದಿದೆ ಅಂತ ಅನಿಸ್ತು ನನಗೆ. ಮತ್ತು ನೆಲ್ಲಿಕಾಯಿ ಪೌಡ್ರಿಂದನೂ ಕಲರ್ ಈ ಥರ ಚೇಂಜ್ ಆಗಿರುತ್ತೆ. ಚೆನ್ನಾಗಂತೂ ಸ್ಮೆಲ್ಲೆಲ್ಲ ಏನೋ ಒಂಥರ ಚೆನ್ನಾಗೋ ಕೂಡ ಇತ್ತು. ಇದನ್ನು ನಾನು ಇವಾಗ ಅವಳಿಗೆ ಹೇರ್ ಪ್ಯಾಕ್ ಮಾಡೋಣ ಅಂಥೇಳಿ ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಇಷ್ಟು ಬಂತು, ಅಷ್ಟು ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ತೋರಿಸಿದೆ ಅಷ್ಟೇ ಹಾಕ್ಕೊಂಡಿದ್ದು ನಾನು. ಇದನ್ನು ಅವಳೊಬ್ಳಿಗೆ ಹಚ್ಚಿದೆ. ಇವಾಗ ನೋಡಿ ಹೇರ್ಗೂ ಕೂಡ ಹಚ್ಚಿದ್ದೀನಿ. ಆ ಹೇರ್ ಮಧ್ಯೆ ಎರಡು ಕಡೆ ಓಪನ್ ಮಾಡಿ ಒಳಗಡೆಗೆಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿದೆ. ನೀವು ಬೇಕಾದರೆ ಈ ಥರ ಮಾಡಿ ನೋಡಿ. ಹೇರ್ ಪ್ಯಾಕ್ ಎಷ್ಟು ವೆರೈಟಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗೂ ಸ್ನಾನ ಮಾಡಿದ ನಂತರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಸಾಫ್ಟಾಗಿರುತ್ತೆ, ಮತ್ತು ಶೈನಿಯಾಗೂ ಕೂಡ ಇರುತ್ತೆ. ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫು ಕೂಡ ಬೇಗ ಕಮ್ಮಿ ಆಗುತ್ತೆ. ವಾರದಲ್ಲಿ 2 ದಿನ ಆಗಲಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು 1 ಅವರ್ ಹತ್ತತ್ರ ಸ್ವಲ್ಪ ಅದನ್ನು ಹಾಕ್ಕೊಂಡು ನಂತರ ಸ್ನಾನ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಸ್ನಾನ ಮಾಡಾದ್ಮೇಲೆ ಹೇರ್ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಶೈನಿಯಾಗಿ ತುಂಬ ಚೆನ್ನಾಗಿತ್ತು. ಮತ್ತು ಮುಟ್ಟಿದ್ರು ಅಷ್ಟೇ ಸಾಫ್ಟಾಗಿ. ಅಲ್ಲಿ ಸ್ವಲ್ಪ ಸಿಲ್ಕಿ ಟೈಪ್ ಇದ್ರೂ ಅತಿ ತುಂಬ ಸಿಲ್ಕಿ ಇಲ್ಲ, ಸ್ವಲ್ಪ ರಫಾಗಿ ಇದೆ. ಆದರೆ ಈ ಥರ ಎಲ್ಲ ಹಾಕ್ಕೊಂಡು ಮಾಡಿದಾಗ, ಮತ್ತು ಈ ವೆದರಲ್ಲಂತೂ ಹೇರ್ ಸ್ವಲ್ಪ ಹಾಳಾಗೋ ಚಾನ್ಸಸ್ಸು ಕೂಡ ಇರುತ್ತೆ. ಹಾಗಾಗಿ ನಾನು ಈ ಥರ ಡ್ಯಾಂಡ್ರಫ್ ಇತ್ತು ಅಂತಲೂ ಕೂಡ ಈ ಥರ ಪ್ಯಾಕ್ ಮಾಡಿ ಸ್ನಾನ ಮಾಡಿಕೊಂಡು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಶೈನಿಯಾಗಿ ತುಂಬಾ ಚೆನ್ನಾಗಿ ಬಂತು. ನೀವು ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನ ಈ ಥರ ಯೂಸ್ ಮಾಡಿಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳಿ. ಹೇರು ಕೂಡ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.